ಸೊ ನಾವು ಹಲವು ಸ್ತರದ ವ್ಯಕ್ತಿಗಳ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಪಡ್ಕೊಂಡು ವಯಸ್ಸಾದವರದ ಬಗ್ಗೆಯೂ ಕೇಳಿದೆವು, ಮದುವೆ ಆದವರ ಬಗ್ಗೆಯೂ ಕೇಳಿದೆವು, ಮಕ್ಕಳ ಬಗ್ಗೆಯೂ ಕೇಳಿದೆವು. ಇನ್ನೊಂದು ಉಳ್ಕೊಂಡಿದೆ ಅಂತ ನನಗೆ ಅನಿಸ್ತಾ ಇದೆ, ಮಹಿಳಾ ಸಬಲೀಕರಣ ಅನ್ನೋದು ಕೇಳಿರ್ಬೋದು. SHGಗಳಲ್ಲಿಯೂ ಕೂಡ ಅವರು ತೊಡಗಿಕೊಂಡಿದ್ದಾರೆ ಮತ್ತು ಮಹಿಳೆಯರು ಕೂಡ ಈಗ ಹಿಂದೆ ಬಿದ್ದಿಲ್ಲ. ಹಲವಾರು ರೀತಿಯ ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ, ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ, ಟೈಲರಿಂಗು, ಬೇರೆ ಬೇರೆ ರೀತಿಯ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಈ ರೀತಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲೋ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅವಕಾಶ ಇದೆಯಾ, ಅಥವಾ ಅವರಿಗಾಗಿ ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಸ್ಕೀಮ್ಗಳು ಏನಾದ್ರು ಇದೆಯೇ ಅನ್ನೋದನ್ನ ನಾನು ಕೇಳಬೇಕಾಗಿತ್ತು. ಹೇಳ್ತೀನಿ ಸರ್. ನೋಡಿ, ಈಗ ಗಗನಯಾತ್ರೆವರೆಗೂ ಹೋಗಿ ಆಗಿದೆ. ಹೌದು, ಹೋಗಿ ಆಯ್ತು. ಹೌದು, ಎಲ್ಲ ಅಲ್ಲಿವರೆಗೆ ಹೋಗಿ ಆಯ್ತು. ಗುಡ್ ಡೆವಲಪ್ಮೆಂಟ್. ಒಂದು ದೇಶದ ಬೆಳವಣಿಗೆ, ಅದಕ್ಕಿಂತ ಜಾಸ್ತಿ ಒಂದು ಮನೆಯ ಆರ್ಥಿಕ ಸುವ್ಯವಸ್ಥೆಗೆ ಒಂದು ಕರೆಕ್ಟ್ ಎಜುಕೇಶನ್ ಆಗಿರುವಂತಹ, ಹೊರಗಡೆ ಹೋಗಿ ಕೆಲಸ ಮಾಡಿ ಬರುವಂತಹ ಗಂಡಸು ಎಷ್ಟು ಇಂಪಾರ್ಟೆಂಟ್, ಹೆಂಗ್ಸು ಇನ್ನೂ ಇಂಪಾರ್ಟೆಂಟ್. ಆಯ್ತಲ್ವಾ? ಸೊ ಸಮಯಾಧರಿತ್ರಿ ನಾವು ಓದಿದ್ದೇವೆ, ಕರೆಕ್ಟ್. ಸೊ ಭೂಮಿ ನಡೆಯುವುದೇ ಹೇಳ್ಬೋದು ನಾವು, ಆಸ್ ಸಿಂಪಲ್ ಆಸ್ ದಟ್. ಸೊ ಬಟ್ ಇವರದ್ದು 2-3 ಸಣ್ಣ ಸಮಸ್ಯೆ ಇದೆ. ಹೌದು, ಏನಂದ್ರೆ ಒಂದು ಅವ್ರದ್ದು ಕರಿಯರ್ ಸ್ವಲ್ಪ ಬ್ರೇಕ್ ಆಗುತ್ತೆ ಮಿಡ್ಲ್ ಮದುವೆ ಆಗಿ ಶಿಫ್ಟ್ ಆಗ್ತಾರೆ, ಅಲ್ಲಿದೇನೋ ಪ್ಲಾನ್ಸ್ ಆಡ್ ಆಗ್ತಾರೆ, ಅದು ಕಂಡದ್ದು ಹಾಗೆ ಇರುತ್ತೆ, ಸ್ಪೌಸ್ ಆಡ್ ಆಗುತ್ತೆ. ಮತ್ತೆ ಇವರದ್ದು ಮಕ್ಕಳಾಗುವಾಗ ಒಂಚೂರು ಬ್ರೇಕ್ಸ್ ಕರೆಕ್ಟ್ ಅಲ್ವಾ? ಇದೊಂದು ಪ್ರಾಕೃತಿಕ ಸಂಬಂಧಪಟ್ಟದ್ದು, ಅದನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ನೋಡ್ಬೇಕು. ಬಟ್ ಅವರು ಸಬಲೆ ಆಗ್ಲೇಬೇಕು. ಅವ್ರದ್ದು ನೀವು ಅಬ್ಸರ್ವ್ ಮಾಡಿ, ಅವರೊಂದು ಚಾಲೆಂಜ್ ತಗೊಂಡು ಮಾಡಿದ್ರೆ ಗಂಡಸರಿಗಿಂತ ಚೆನ್ನಾಗಿ ಮಾಡ್ತಾರೆ. ಹಾಗಾದ್ರೆ ಅವ್ರದ್ದು ರೆಸಿಸ್ಟೆನ್ಸ್ ಪವರ್ ವೆರಿ ಹೈ. ಕಿರಿಕಿರಿ ಜೊತೆಗೆ ಕೆಲಸ ಮಾಡೋ ಶಕ್ತಿ ಅವರಿಗಿದ್ದಷ್ಟು ಗಂಡಸರಿಗಿಲ್ಲ. ತಾಳ್ಮೆಯ ಶಕ್ತಿ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಕರೆಕ್ಟ್. ಅವ್ರು ಅಂದ್ರೆ ಅವ್ರದ್ದೊಂದು ಅದ್ ಏನನ್ನ ನಾವು ಹೇಳಲಿಕ್ಕೆ ಆಗಲ್ಲ, ಬಟ್ ದೇರ್ ಎಬಿಲಿಟಿ ಟು ಡೂ ಎಫಿಷಿಯಂಟ್ಲಿ ಇಸ್ ಮಚ್ ಹೈಯರ್ ದನ್ ಎ ಮೇಲ್ ಎಂಪ್ಲಾಯ್ ಅಲ್ವಾ? ನೀವು ನೋಡಿರ್ತೀರ ಅಲ್ವಾ? ಸೊ ಅವ್ರ ಹತ್ರ ಆ ಶಕ್ತಿ ಇದೆ. ಬಟ್ ನನ್ನ ಒಂದು ಆಲ್ಮೋಸ್ಟ್ 19 ವರ್ಷ ಆಯ್ತು ಸರ್ ಇಂಡಸ್ಟ್ರಿಗೆ ಬಂದು. ನಮ್ಮ ಈ ಎಕ್ಸ್ಪೀರಿಯನ್ಸ್ ಅಲ್ಲಿ ಲೇಡೀಸ್ ಕಸ್ಟಮರ್ಸ್ ಇಂಡಿಪೆಂಡೆಂಟ್ ಆಗಿ ನಾವು ಬರೋ ಸಂಖ್ಯೆ ಕಡಿಮೆ ಆಗಿದೆ. ಇವತ್ತಿಗೂ ಕೂಡ ಅವರನ್ನ ತಂದೆ ತಾಯಿಗೋ, ಅಣ್ಣ ತಮ್ಮನಿಗೋ, ಸ್ಪೌಸಿಗೋ ಅದನ್ನ ಔಟ್ಸೋರ್ಸ್ ಮಾಡಿದ್ದಾರೆ. ಕಾರಣಗಳು ಅನೇಕ, ಗೊತ್ತಾಯ್ತಾ? ಬಟ್ ಇಷ್ಟಿಷ್ಟು ತಲೆಬಿಸಿ ಕೆಲಸಗಳು ನೀವು ಹ್ಯಾಂಡಲ್ ಮಾಡ್ತಾ ಇದ್ದೀರಿ. ಇದಕ್ಕೆ ನೀವು ನಿಮ್ಮ ಮೈಂಡ್ ಕೊಡ್ತಾ ಇಲ್ಲ ಅಷ್ಟೇ. ನೀವು ಮೈಂಡ್ ಕೊಡ್ಬೇಕು. ಎಸ್, ಐ ಶುಡ್ ಡೂ ದಿಸ್. ನಾನು ನನ್ನ ಪ್ಲಾನಿಂಗ್ ಅನ್ನ ನಾನು ಮಾಡ್ಬೇಕು. 15 ವರ್ಷ ಓದಿ ಒಂದು ಕಂಪನಿ ಸೇರಿ ಈ ಕಂಪನಿಯಲ್ಲಿ ಹೆಸರು ಪಡೆದು ಇನ್ನೂ ನಾನು ಗ್ರೋ ಆಗ್ತಾ ಇದ್ದೇನೆ ಅಂದ್ರೆ ನನ್ನ ಹತ್ರ ಒಂದು ಕ್ವಾಲಿಟಿ ಇದೆ ಅಂತ ಲೆಕ್ಕ. ಫೈನಾನ್ಷಿಯಲ್ ಲಿಟರಸಿ ಅಂತ ನಾವು ಕರಿತೀವಿ. ಆರ್ಥಿಕ 100% ಫೈನಾನ್ಷಿಯಲ್ ಲಿಟರಸಿ ಅವರು ಅದನ್ನ ಒಂಚೂರು ಅಡಾಪ್ಟ್ ಮಾಡ್ಕೊಳ್ಬೇಕು ಅಷ್ಟೇ. ಎಕ್ಸ್ಪರ್ಟ್ ಕಾಂಟ್ಯಾಕ್ಟ್ ಆಗಿ ಮಾತಾಡಿ, ಇನ್ನಿಬ್ಬರ ಹತ್ರ ಕನ್ಸಲ್ಟ್ ಮಾಡಿ, ಇಲ್ಲಿ ಏನ್ ಕಿವಿ ಇರ್ತೀರಿ ತಂದೆ ತಾಯಿ ಹತ್ರ, ಸ್ಪೌಸ್ ಹತ್ರ ಬೌನ್ಸ್ ಮಾಡಿ ಸರಿಯಾಗಿ ನೋಡ್ಕೊಳ್ಳಿ. ನಿಮಗೆ ಮೈನ್ಯೂಟ್ ಆಫ್ ದ ಮೈನ್ಯೂಟ್ ನಿಮ್ಮ ಕ್ವಶನ್ ಎಷ್ಟೇ ಸಣ್ಣದಿರ್ಬಹುದು, ಗೌಣ ಇರ್ಬಹುದು, ತಲೆ ಕೆಡಿಸ್ಕೊಳ್ಬೇಡಿ, ಕ್ಲಾರಿಫೈ ಮಾಡ್ಕೊಳ್ಳಿ. ನಂತರ ಇನ್ವೆಸ್ಟ್ಮೆಂಟ್ ಮಾಡೋದು ಸೇಮ್ ಪ್ಲಾನಿಂಗ್, ಅದ್ರಲ್ಲಿ ಏನೂ ಚೇಂಜಸ್ ಇರುವುದಿಲ್ಲ. ಬಟ್ ಅವ್ರು ಇದೊಂದು 3-4 ಶಿಫ್ಟ್ ಇರ್ತಾವೆ ಫ್ಯಾಮಿಲಿಯಲ್ಲಿ, ಅದನ್ನೊಂಚೂರು ಸರಿಯಾಗಿ ಪ್ಲಾನ್ ಮಾಡ್ಕೊಳ್ಬೇಕು. ಆಮೇಲೆ ಔಟ್ಸೋರ್ಸ್ ಮಾಡ್ಬಿಡಿ ಕೆಲಸವನ್ನ. ನೀವು ಖಂಡಿತ ಮಾಡ್ಲಿಕ್ಕೆ ಆಗತ್ತೆ. ರೈಟ್ ಬಿಹೇವಿಯರ್ ಮಾತ್ರ ಆಲ್ರೆಡಿ ಇದೆ, ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಅಷ್ಟೇ ರಿಕ್ವೈರ್ಮೆಂಟ್ ಸರ್. ಹಾಗಾದ್ರೆ ಮಹಿಳೆ ಅಬಲೆ ಅಲ್ಲ, ಆಕೆ ಸಬಲೆ ಆಗಬಲ್ಲಳು. ಇವತ್ತಿನಿಂದಲ್ಲ, ಯುಗ ಸಬಲೆಯೇ ಅಲ್ಲ, ಆರ್ಥಿಕವಾಗಿ ಕೂಡ ಸಬಲರಾಗಬಲ್ಲಳು ಅನ್ನೋದು ನೀವು 100%. She has just adopt few qualities. ಆಯ್ತು, ಸಂತೋಷ. Thank you.